ನಮಸ್ತೆ, ನನ್ನ ಹೆಸರು ಸವಿತಾ ಅಂತ ಹೇಳ್ಬಿಟ್ಟು. ನೀವೆಲ್ಲ ನನಗೆ ಕೆಲಸದ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಕಾಲಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಕಾರಣ ಬಂದುಬಿಟ್ಟು ಇಷ್ಟೇ, ನನಗೊಂದು ಚಿಕ್ಕ ಮಗು ಇದೆ. ಮಗುನ ನೋಡಿಕೊಂಡು ಪ್ರತಿಯೊಬ್ಬರ ಜೊತೆನೇ ನಾನು 5ರಿಂದ 6 ನಿಮಿಷ ಮಾತಾಡ್ಕೊಂಡು ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನು ಕೆಲಸ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನಿಮ್ಗೆ ಏನು ಡೌಟ್ ಇದೆ ಹೇಳಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ನಾನು ಹೇಳೋಕ್ಕಿಂತನೂ ಏನು ಕೆಲಸ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಲೈವ್ ಆಗಿಯೇ ನಿಮಗೆ ವೆಬ್ಸೈಟ್ಗೆ ಲಾಗಿನ್ ಆಗಿ ನಾನು ವರ್ಕ್ ಮಾಡ್ತಾ ಇರೋ ಕಂಪ್ನಿ ವೆಬ್ಸೈಟ್ಗೆ ಲಾಗಿನ್ ಆಗಿಬಿಟ್ಟು ಲೈವ್ ಆಗಿನ ಶೋ ಮಾಡ್ತೀನಿ. ನಾನು ವರ್ಕ್ ಮಾಡ್ತಾ ಇರೋ ಕಂಪ್ನಿ ಹೆಸರು ಬಂದುಬಿಟ್ಟು ಬಿಚ್ ಕುರುಕುಲ್ ಆಗಿರುತ್ತೆ. ಈ ಕಂಪ್ನಿಲಿ ವರ್ಕ್ ಮಾಡಬೇಕಾದ್ರೆ ಕಂಪ್ನಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕಂಪ್ನಿ ಕಡೆಯಿಂದ ಲಾಗಿನ್ ಐ ಡಿ ತೊಗೋಬೇಕಾಗುತ್ತೆ. ಲಾಗಿನ್ ಐ ಡಿ ತೊಗೊಂಡಾದ್ಮೇಲೆ ನಾವು ಎಲ್ಲಿ ಕೆಲಸ ಮಾಡಬೇಕು ಮ್ಯಾಮ್ ಅಂತ ಕೇಳ್ತೀರಾ. ಕಂಪ್ನಿ ಕಡೆಯಿಂದ ಆ್ಯಪ್ ಇದೆ, ಅಷ್ಟೇ ಅಲ್ಲದೆ ವೆಬ್ಸೈಟು ಕೂಡ ಇದೆ. ಫಸ್ಟು ನಾನು ನಿಮಗೆ ಆ್ಯಪಲ್ಲಿ ಲಾಗಿನ್ ಆಗಿ ಶೋ ಮಾಡ್ತಾ ಇದ್ದೀನಿ, ಆನಂತರ ವೆಬ್ಸೈಟಲ್ಲೂ ಕೂಡ ಲಾಗಿನ್ ಆಗಿ ಶೋ ಮಾಡ್ತೀನಿ. ಸೊ ಕಂಪ್ನಿ ಕಡೆಯಿಂದ 6 ರೀತಿಯಾದಂಥ ಪ್ಯಾಕೇಜಸ್ ಇದ್ದಾವೆ. ಪ್ಯಾಕೇಜ್ ಅಂದರೆ ನಾವು ಈ ಸ್ಕೂಲು ಕಾಲೇಜಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು ಹೇಗೆ ನಾವು ಕಲಿತೀವೋ ಇಲ್ಲೂ ಕೂಡ ಅಷ್ಟೇ. ಮಾರ್ಕೆಟಿಂಗ್ ಮಾಸ್ಟ್ರಿ, ಟಾಪಿಕ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ, ಇವು ಪ್ಯಾಕೇಜಸ್ ಇದ್ದಾವೆ. ಇದರಲ್ಲಿ ಯಾವುದಕ್ಕಾದರೂ ನಾವು ಲಾಗಿನ್ ಮಾಡ್ಕೋಬೇಕು. ಆನಂತರ ಕಂಪ್ನಿ ಕಡೆಯಿಂದ ನಮಗೆ ಟ್ರೈನಿಂಗ್ಸ್ ಕೊಡ್ತಾರೆ. ಯಾವ ರೀತಿ ಟ್ರೈನಿಂಗ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಲೈವ್ ಆಗಿನೇ ಶೋ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಭಾಷೆ ಬರುತ್ತೆ ಅದೇ ಒಂದು ಭಾಷೆನಲ್ಲಿ ನೀವು ಕಲಿಬೋದು. ಆಡಿಯೋ ಅಂತ ಇದೆ ನೋಡಿ, ಅದನ್ನ ಚೇಂಜ್ ಮಾಡ್ಕೋಬೋದು. ಈ ಟ್ರೈನಿಂಗ್ಸ್ ಬಂದುಬಿಟ್ಟು ನಿಮಗೆ ಲೈವ್ ಇರುತ್ತೆ ಆ್ಯಂಡ್ ರೆಕಾರ್ಡಿಂಗ್ ಇರುತ್ತೆ. ಪ್ರತಿದಿನ ಲೈವ್ ಆಗಿನೇ ತೊಗೊಳ್ತಾರೆ. ನಿಮ್ಗೆ ಇನ್ ಕೇಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಅದೇ ಒಂದು ಟ್ರೈನಿಂಗ್ ನಿಮಗೆ ರೆಕಾರ್ಡಿಂಗ್ ಆಗಿ ಸಿಗುತ್ತೆ. ಏನೆಲ್ಲ ಬರುತ್ತೆ ಅನ್ನೋದಾದರೆ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇಮೇಲ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಡ್ರಾಪ್ ಶಿಪ್ಪಿಂಗ್, ವೆಬ್ ಡಿಸೈನಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಮಾಸ್ಟ್ರಿ, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇವೆಲ್ಲ ಸ್ಕಿಲ್ಸ್ ಇದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಹೈ ರಿಕಮೆಂಡೆಡ್ ಆಗಿರುವ ಸ್ಕಿಲ್ಸ್. ಒಟ್ಟು ನಮಗೆ ಕಂಪ್ನಿ ಕಡೆಯಿಂದ ಪ್ಯಾಕೇಜಸ್ಗಳ ಮೇಲೆ 47 ಸ್ಕಿಲ್ಸ್ನ ಆ್ಯಡ್ ಮಾಡಿದ್ದಾರೆ. ಈ ಸ್ಕಿಲ್ಸ್ಗಳ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪಾಡಿಗೆ ನಾವು ಟ್ರೈನಿಂಗ್ಸ್ನ ನೋಡಿಬಿಟ್ಟು ಕರಿಯರಲ್ಲಿ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ವರ್ಕ್ ಮಾಡೋದಕ್ಕೆ ಫ್ರೀಲಾನ್ಸಿಂಗ್ ಅಂತಾರೆ. ಮತ್ತೊಂದು ಬಂದುಬಿಟ್ಟು ಅಫಿಲೇಟ್. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 2 ರೀತಿ ಕೆಲಸ ಇರುತ್ತೆ. ಒಂದು ಫ್ರೀಲಾನ್ಸಿಂಗ್, ಮತ್ತೊಂದು ಅಫಿಲೇಟ್. ಫ್ರೀಲಾನ್ಸಿಂಗ್ ಅಂದರೆ ಸ್ವತಂತ್ರ ಉದ್ಯೋಗಿ ಪ್ರಾಜೆಕ್ಟ್ಗಳ ಮೇಲೆ ವೆಬ್ಸೈಟ್ಗಳ ಜೊತೆ ವರ್ಕ್ ಮಾಡೋವಂಥದ್ದು. ಅಫಿಲೇಟ್ ಅಂದರೆ ಸೋಷಲ್ ಮೀಡಿಯಾ ಥ್ರೂ ವರ್ಕ್ ಮಾಡೋದಾಗಿರುತ್ತೆ. ಸೊ ನೀವು ಇಲ್ಲಿ ಯಾರನ್ನು ಜಾಯಿನ್ ಮಾಡಿಸ್ದೆ, ಯಾರಿಗೂ ರೆಫರ್ ಮಾಡದೆ ನಿಮ್ಮ ಪಾಡಿಗೆ ನೀವು ಪ್ರಾಜೆಕ್ಟ್ಗಳ ಜೊತೆ ವರ್ಕ್ ಮಾಡ್ಬೋದು. ಕಂಪ್ನಿ ಕಡೆಯಿಂದ ನಮಗೆ ಪ್ಯಾಕೇಜಸ್ಗಳ ಮೇಲೆ ಸ್ಕಿಲ್ಸ್ ಇರುತ್ತೆ. ಸ್ಕಿಲ್ಸ್ನ ಮೊದಲು ಕಲಿತೀವಿ. ನಾವು ಕಲ್ತಿರೋ ಸ್ಕಿಲ್ಸ್ಗಳ ಮೇಲೆ ಕಂಪ್ನಿ ಕಡೆಯಿಂದನೇ ನಮಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ನನ್ನ ಒಂದು ಪ್ರೊಫೈಲಲ್ಲಿ 3ನೇ ಆಪ್ಷನ್ ಬಂದುಬಿಟ್ಟು ಸರ್ಟಿಫಿಕೇಟ್. ಫಾರ್ ಎಕ್ಸಾಂಪಲ್ ನಾನು ಕಾಪಿ ರೈಟಿಂಗ್ ಟ್ರೈನಿಂಗ್ಸ್ನ ಮುಗಿಸ್ಕೊಂಡಿದ್ದೀನಿ, ಸ್ಕಿಲ್ಸ್ನ ಕಲ್ತಿದ್ದೀನಿ ಅನ್ನೋದಾದರೆ ಕಾಪಿ ರೈಟಿಂಗ್ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಕರಿಯರಲ್ಲಿ ನಾವು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ವರ್ಕ್ ಮಾಡಬೇಕು. ಕರಿಯರ್ ಎಲ್ಲಿದೆ ಮ್ಯಾಮ್ ಅನ್ನೋದಾದರೆ ಕಂಪ್ನಿ ವೆಬ್ಸೈಟಲ್ಲಿ ಕಂಪ್ನಿ ಕಡೆಯಿಂದನೇ ಜಾಬ್ ತೊಗೊಂಡು ವರ್ಕ್ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ನಾನಿವಾಗ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ. ನನ್ನ ಒಂದು ಡ್ಯಾಶ್ಬೋರ್ಡ್ ಅಂದರೆ ನನ್ನ ಒಂದು ಪ್ರೊಫೈಲ್ ನಿಮಗೆ ಶೋ ಆಗ್ತಾಯಿದೆ. ಸೊ ವೆಬ್ಸೈಟಲ್ಲಿನೇ ಲಾಗಿನ್ ಆಗಿಬಿಟ್ಟು ನಿಮಗೆ ಲೈವ್ ಆಗಿನೇ ಶೋ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಫೇಕ್ ಆಗಲಿ, ಸ್ಕ್ಯಾಮ್ ಆಗಲಿ ಅಲ್ಲವೇ ಅಲ್ಲ. 5ನೇ ಆಪ್ಷನ್ ಕರಿಯರ್ ಅಂತ ಕಾಣಿಸ್ತಿದೆ ನೋಡಿ, ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಕರಿಯರ್ ಅಂದರೆ ನಮ್ಗೆ ಯಾವ ಜಾಬ್ ಬೇಕೋ ಪ್ರತಿಯೊಂದೂ ಇಲ್ಲೇ ಹಾಕಿರ್ತಾರೆ. ನಾವು ಕಾಪಿ ರೈಟಿಂಗ್ ಮುಗಿಸಿದ್ವಿ, ಕಂಟೆಂಟ್ ರೈಟಿಂಗ್ ಮುಗಿಸಿದ್ವಿ, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್ ಯಾವುದೋ ಒಂದು ಟ್ರೈನಿಂಗ್ಸ್ನ ಮುಗಿಸಿದ್ವಿ ಅಂದರೆ ಇಲ್ಲಿ ಬಂದು ನಾವು ಕಲ್ತಿರೋ ಸ್ಕಿಲ್ಸ್ಗಳ ಮೇಲೆ ಜಾಬ್ ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ತೊಗೊಂಡು ವರ್ಕ್ ಮಾಡ್ತೀವಿ. ಏನೆಲ್ಲ ಜಾಬ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಷನ್ ಆಗಿದೆ ನೋಡಿ. ಇದೊಂದು ಫ್ರೀಲಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ನಮಗೆ ಝೀರೋ ನಾಲೆಜ್, ಏನಂದ್ರೆ ಏನೂ ಕೂಡ ಗೊತ್ತಿಲ್ಲ, ಝೀರೋ ನಾಲೆಜ್ ಇದೆ ಅಂದ್ರೂ ಕೂಡ ನಾವು ಫ್ರೆಷರ್ ಅಂತ ಹೇಳ್ಬಿಟ್ಟು ನಮಗೆ ಫ್ರೆಷರಿಗೆ ತಕ್ಕನಾಗಿರೋ ಜಾಬ್ನೂ ಕೂಡ ಕೊಡ್ತಾರೆ. ಇವೆಲ್ಲ ಜಾಬ್ ನಮ್ಗೆ ಯಾರು ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ ಅನ್ನೋದಾದರೆ ಪ್ರತಿಯೊಂದು ನಿಮಗೆ ಫೋನಲ್ಲೇ ವರ್ಕ್ ಇರುತ್ತೆ. ಬಿಚ್ ಕುರುಕುಲ್ ಕಂಪನಿ ಆಲ್ರೆಡಿ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಟೈಅಪ್ ಆಗಿದೆ. ಅಲ್ಲಿರೋ ಕೆಲಸ ನಮ್ಮ ಜೊತೆ ಮಾಡಿಸ್ಕೊತಾರೆ, ಪೇಮೆಂಟ್ ಕೊಡ್ತಾರೆ. ಓಕೆನಾ. ನಮ್ಮ ಒಂದು ರೆಸ್ಯೂಮ್ ಹಾಕ್ಕೊಬೇಕು. ಅಪ್ಲೋಡ್ ಯುವರ್ ರೆಸ್ಯೂಮ್ ಅಂತಿದೆ ಕಾಣಿಸ್ತೆ ನೋಡಿ. ನಾನು ಇಲ್ಲಿ ಫ್ರೆಷರ್, ನನಗೆ ಏನಂದ್ರೆ ಏನೂ ಕೂಡ ಗೊತ್ತಿಲ್ಲ ಅಂದರೂ ಸರ್ಚ್ ಬಾಕ್ಸ್ನಲ್ಲಿ ಕಾಪಿ ರೈಟಿಂಗ್ ಕೊಡ್ತೀನಿ ನೋಡಿ. ಕಾಪಿ ರೈಟಿಂಗ್ ಅಂತ ಕೊಟ್ಟರೆ ಕಾಪಿ ರೈಟಿಂಗ್ ಸಂಬಂಧಪಟ್ಟಂಗೆ ನಿಮಗೆ ಜಾಬ್ ಕೊಡ್ತೀವಿ, ರೆಸ್ಯೂಮ್ ಹಾಕಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬಂತು ನೋಡಿ. ಅಪ್ಲೋಡ್ ಯುವರ್ ರೆಸ್ಯೂಮ್. ನನ್ನ ಒಂದು ರೆಸ್ಯೂಮ್ ಹಾಕಿದರೆ ಫ್ರೀಲಾನ್ಸಿಂಗ್ ಜಾಬ್ ಆ್ಯಂಡ್ ಜಾಬ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದುಬಿಟ್ಟಿದೆ. ನಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲನೂ ಹಾಕಿದರೆ ನಮ್ಮ ಒಂದು ಮೇಲ್ಗೆ ಜಾಬ್ ನೋಟಿಫಿಕೇಷನ್ ಬರುತ್ತೆ. ಪ್ರತಿದಿನವೂ ಜಾಬ್ ಬರ್ತಾನೆ ಇರುತ್ತೆ. ನಮಗೆ ಫ್ರೀ ಟೈಮ್ ಇದ್ದಾಗ ವರ್ಕ್ ಮಾಡ್ಬೋದು. ಮಾಡಲೇಬೇಕು ಅಂತ ಏನಿರೋದಿಲ್ಲ. ನಿಮಗೆ ಫ್ರೀ ಟೈಮ್ ಸಿಕ್ಕಾಗ ನೀವು ಎಷ್ಟು ವರ್ಕ್ ಮಾಡಿ ಸಬ್ಮಿಟ್ ಮಾಡ್ತೀರೋ ಅಷ್ಟು ಪೇಮೆಂಟ್ನ ಕೊಡ್ತಾರೆ. ಪೇಮೆಂಟ್ ಎಷ್ಟಿರುತ್ತೆ ಮ್ಯಾಮ್ ಅಂತ ಕೇಳ್ತೀರಾ. ವರ್ಕ್ ಬೇಸ್ ಮೇಲೆ ಪೇಮೆಂಟ್ ಇರುತ್ತೆ. ನಾವೆಷ್ಟು ಕೆಲಸ ಮಾಡಿ ಕಂಪ್ನಿಗೆ ಸಬ್ಮಿಟ್ ಮಾಡ್ತೀವೋ ಅಷ್ಟು ಪೇಮೆಂಟ್ನ ನಮ್ದು ಹಾಸ್ಕೋಬೋದು. ಇನ್ ಕೇಸ್ ಈ ವರ್ಕ್ ಮಾಡಬೇಕಾದ್ರೆ ನನಗೆ ಏನಾದರೂ ಗೊತ್ತಾಗಿಲ್ಲ, ನಾನು ಯಾರನ್ನ ಕೇಳಬೇಕು ಮ್ಯಾಮ್ ಅನ್ನೋದಾದರೆ ನೀವು ಕಂಪ್ನಿ ಕಡೆಯಿಂದ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಆಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ.
ಅಷ್ಟೇ ಅಲ್ಲದೆ ನನ್ನ ಕಡೆಯಿಂದ ನಿಮಗೆ ಫ್ರೀ ಕನ್ನಡ ಮೆಂಟರ್ಶಿಪ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಲಾಸ್ಟ್ ಒನ್ ಆಪ್ಷನ್ ಹೆಲ್ಪ್ ಆ್ಯಂಡ್ ಸಪೋರ್ಟ್. ಈ ಒಂದು ಆಪ್ಷನ್ನಲ್ಲಿ ನಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ ಕ್ಲಿಯರ್ ಮಾಡ್ಕೋಬೋದು. ಕಂಪ್ನಿ ಕಡೆಯಿಂದ ನಮಗೆ ಕಮ್ಯುನಿಟೀಸ್ ಇದ್ದಾವೆ, ವಾಟ್ಸಪ್ಪು, ಫೇಸ್ಬುಕ್ಕು, ಟೆಲಿಗ್ರಾಮು, ಪ್ರತಿಯೊಂದರಲ್ಲೂ ನಾವು ಕೇಳನ್ನ ಕ್ಲಿಯರ್ ಮಾಡ್ಕೋಬೋದು. ಕಸ್ಟಮರ್ ಕೇರ್ 24/7 ಯಾವಾಗಲೇ ಕಾಲ್ ಮೆಸೇಜ್ ಮಾಡಿದ್ರು ಡೌಟ್ನ ಕ್ಲಿಯರ್ ಮಾಡಿಕೊಡ್ತಾರೆ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅನ್ನೋದಾದರೆ ಆಲ್ರೆಡಿ ನಮ್ಮ ಇಂಡಿಯಾದವರೇ 4 ಲಕ್ಷ ಜನ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಬಿಸ್ಕುರ್ಕುಲ್ ಅಂದ್ರೇ ಫ್ರೀಲಾನ್ಸಿಂಗ್ ಅಂದ್ರೇ ಬಿಸ್ಕುರ್ಕುಲ್. ಟಾಪ್ ಆಫ್ ದಿ ಆನ್ಲೈನ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂದರೆ ಬಿಸ್ಕುರ್ಕುಲ್ ಆಗಿರುತ್ತೆ. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವ ಕಾರಣಕ್ಕೆ ಬಿಸ್ಕುರ್ಕುಲ್ ಕಂಪನಿಗೆ ಸರ್ಕಾರದಿಂದನೇ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಗೂಗಲಲ್ಲಿದೆ, ತಿಳ್ಕೊಬೋದು. ಈ ಪ್ಲ್ಯಾಟ್ಫಾರ್ಮಲ್ಲಿ ಗೈಡ್ ಮಾಡೋದಕ್ಕೆ ಮೆಂಟರ್ಸ್ ಇದ್ದಾರೆ. ನುರಿತ ಶಿಕ್ಷಕರಿಂದ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ಟ್ರೈನಿಂಗ್ಸ್ನಲ್ಲಿ ಏನು ಹೇಳ್ಕೊಡ್ತಾರೋ ಕಲ್ತ್ಬಿಟ್ಟು ವರ್ಕ್ ಮಾಡಬೇಕಾಗುತ್ತೆ. ಸ್ವಂತವಾಗಿ ಏನು ಕೂಡ ವರ್ಕ್ ಮಾಡೋದಿರೋದಿಲ್ಲ. ನಮ್ಮ ಕಂಪ್ನಿ ಕಡೆಯಿಂದ 6 ಪ್ಯಾಕೇಜಸ್ನ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ಯಾಕೇಜಸ್ಸಲ್ಲಿ ಎಷ್ಟು ಸ್ಕಿಲ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲೈವಾಗಿ ಶೋ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. 2 ಸ್ಕಿಲ್ಸ್ ಅಂತಿದೆ ನೋಡಿ. ಟೋಟಲ್ ಆಗಿ 47 ರೀತಿ ಸ್ಕಿಲ್ಸ್ ಇದ್ದಾವೆ. ಅದರಲ್ಲಿ ಪ್ಯಾಕೇಜಸ್ಗಳ ಮೇಲೆ ಡಿವೈಡ್ ಮಾಡಿದ್ದಾರೆ. ನಾವಿಲ್ಲಿ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ ಜಾಯ್ನ್ ಆಗ್ತೀವಿ ಅನ್ನೋದಾದರೆ 9 ಸ್ಕಿಲ್ಸ್ನ ಕಲಿತೀವಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ ಜಾಯ್ನ್ ಆಗೋಕ್ಕೆ 3,999 ರೂಪಾಯಿ ಪೇ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲ ಡ್ರಾಪಿಂಗ್ ಮಾಸ್ಟ್ರಿಗೆ ಜಾಯ್ನ್ ಆಗ್ತೀನಿ ನಾನು ಅನ್ನೋದಾದರೆ 7,999 ರೂಪಾಯಿ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗೋದಾದರೆ 13,999 ರೂಪಾಯಿ ಪೇ ಮಾಡಿ ಲಾಗಿನ್ ಆಗಬೇಕು. ಫೈನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗ್ತೀನಿ ಅನ್ನೋದಾದರೆ 17,999 ರೂಪಾಯಿ ಪೇ ಮಾಡಿ ಲಾಗಿನ್ ಆಗಬೇಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಆಗಿರುತ್ತೆ. ಎಲ್ಲೆಲ್ಲೋ ಅಮೌಂಟ್ ವೇಸ್ಟ್ ಮಾಡ್ಕೊಳ್ತೀರಾ, ಕಂಪ್ನಿ ಕಡೆಯಿಂದ ಲಾಗಿನ್ ಐ ಡಿ ತೊಗೊಳೋದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಯಾವುದೂ ಕೂಡ ಫ್ರೀಯಾಗಿ ಸಿಗೋದಿಲ್ಲ. ಒಂದು ನೀರು ಕುಡಿಯೋ ಬಾಟ್ಲು ಇಲ್ಲ ಒಂದು ಚಾಕ್ಲೇಟ್ ಮಾರೋರು ಕೂಡ 1 ರೂಪಾಯಿ ಇಲ್ಲದೇ ಚಾಕ್ಲೇಟ್ ನಿಮಗೆ ಕೊಡೋದಿಲ್ಲ. ಲಕ್ಷಾಂತರ ದುಡಿಯೋ ಪ್ಲ್ಯಾಟ್ಫಾರ್ಮ್ ಬೇಕು ಅಂದರೆ ಫ್ರೀಯಾಗಿ ಸಿಗುತ್ತಾ? ಇಲ್ಲ. ಈ ಕಂಪ್ನಿಲಿ ನಾವು ಜಾಬ್ ತೊಗೊಳೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದಿಲ್ಲ. ಟ್ರೈನಿಂಗ್ ಪರ್ಪಸ್ಗೋಸ್ಕರ, ಟ್ರೈನಿಂಗ್ಸ್ನ ತಗೊಳ್ಳೋದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಗಿನ್ ಐ ಡಿ ತೊಗೊಳ್ತೀವಿ. ಸೊ ಇಲ್ಲಿ ನೋಡಿ, ಟ್ರೈನಿಂಗ್ಸ್ ನಮಗೆ ಲೈವ್ ಟ್ರೈನಿಂಗ್ಸ್ ಆ್ಯಂಡ್ ರೆಕಾರ್ಡಿಂಗ್ ಟ್ರೈನಿಂಗ್ಸ್ ಕಾಣಿಸ್ತಿದೆ ಅಲ್ವಾ? ಪ್ರತಿದಿನವೂ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ಸ್ನ ತೊಗೊಳ್ತಾರೆ. ಮ್ಯಾಮ್ ಟ್ರೈನಿಂಗ್ಸ್ ಇರೋದೆಲ್ಲ ನಂಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ಕಂಪ್ನಿ ಕಡೆಯಿಂದ ಕಮ್ಯುನಿಟೀಸ್ ಇದ್ದಾವೆ. ಟೆಲಿಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಪ್ರತಿಯೊಂದರಲ್ಲೂ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಇವತ್ತು ಇಷ್ಟನೇ ತಾರೀಕಿಗೆ ಇಷ್ಟೊತ್ತಿಗೆ ನಿಮಗೆ ಟ್ರೈನಿಂಗ್ಸ್ ಇದೆ, ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ನಮಗೆ ಆ ಟ್ರೈನಿಂಗ್ಸ್ ಏನಕ್ಕಾದರೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಅದೇ ಒಂದು ಟ್ರೈನಿಂಗ್ಸ್ ನಮಗೆ ಇಲ್ಲೇ ಸಿಕ್ಬಿಡುತ್ತೆ ನೋಡಿ. ಅಫಿಲೇಟ್ ಮಾಡ್ತೀವಿ ಅಂದರೆ ಅಫಿಲೇಟ್ ಟ್ರೈನಿಂಗ್ಸ್, ಇಲ್ಲ ಹಾಲ್ ಆಫ್ ಫೇಮ್ ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಮಾಡಿದವ್ರ ಕಡೆಯಿಂದ, ಇಲ್ಲ ಫ್ರೀಲಾನ್ಸಿಂಗ್ ಮಾಡ್ತೀನಿ ಅಂದರೆ ಫ್ರೀಲಾನ್ಸಿಂಗ್ ಟ್ರೈನಿಂಗ್ಸ್, ಪ್ರತಿಯೊಂದು ನಿಮ್ಗೆ ರೆಕಾರ್ಡಿಂಗ್ ಆಗಿನೂ ಕೂಡ ಸಿಗುತ್ತೆ. ಓಕೆ ಮ್ಯಾಮ್, ಇಷ್ಟೆಲ್ಲ ಶೋ ಮಾಡಿದ್ರಿ. ಈ ಕಂಪ್ನಿನ ನಾವು ಹೇಗೆ ನಂಬಬೇಕು ಅನ್ನೋದಾದರೆ ನಿಮ್ಗೆ ಗೂಗಲ್ ಇದೆ. ಗೂಗಲ್ ಓನಾಗಿ ನಾನು ಕ್ರಿಯೇಟ್ ಮಾಡಿಟ್ಟಿರೋದನ್ನು ಬಿಸ್ಕುರ್ಕುಲ್ ಕಂಪ್ನಿ ಅಂತ ಗೂಗಲ್ ಸರ್ಚ್ ಬಾಕ್ಸ್ನಲ್ಲಿ ಕೊಡಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಿಮಗೆ ಪ್ರತಿಯೊಂದು ಗೂಗಲಲ್ಲೇ ಮಾಹಿತಿ ಬರುತ್ತೆ ನೋಡಿ. ನಾನು ನಿಮಗೆ ಲೈವ್ ಆಗಿನೇ ಶೋ ಮಾಡ್ತಾ ಇದ್ದೆ. ನಮ್ಮ ಕಂಪನಿಯ CEO ಅಂದರೆ ಬಿಸ್ಕುರ್ಕುಲ್ ಕಂಪ್ನಿ CEO ಬಂದುಬಿಟ್ಟು ರಿತ್ವಿಸ್ ತಿವಾರಿ ಕಾರ್ತಿಕ್ ಶರ್ಮಾ. ಓಕೆನಾ? ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಮಾರ್ಚ್ 23, 2020ರಲ್ಲಿ. ಅಂದರೆ ಕೊರೋನಾ ಟೈಮ್ 2020ರಲ್ಲಿ ಜನಗಳು ಮನೆಯಿಂದ ಹೊರಗಡೆ ಹೋಗಿ ದುಡಿಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ನಿ CEO ರಿತ್ವಿಸ್ ತಿವಾರಿ ಅವರು 2020ರಲ್ಲಿ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದರು. ಸೊ 2020ರಲ್ಲಿ ಬಿಸ್ಕುರ್ಕುಲ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು, ಸ್ಟಾರ್ಟ್ ಆಗಿ 3 ವರ್ಷಕ್ಕೆ ಸರ್ಕಾರದಿಂದ ನಮ್ಮ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವ ಕಾರಣಕ್ಕೆ ಸರ್ಕಾರದಿಂದನೇ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಅನ್ನೋ ದೊಡ್ಡ ಅವಾರ್ಡ್ನ ಕೊಟ್ಟಿದ್ದಾರೆ. ಫೇಕ್ ಕಂಪ್ನಿ ಆಗಿದ್ರೆ ಇಷ್ಟು ದೊಡ್ಡ ಅವಾರ್ಡ್ ಗೌರ್ಮೆಂಟಿಂದ ಸಿಗ್ತಾ ಇತ್ತಾ? ಇಲ್ವಲ್ಲ. ಹಾಗೆಯೇ ಗೌರ್ನಮೆಂಟ್ ರಿಜಿಸ್ಟರ್ ಪ್ಲ್ಯಾಟ್ಫಾರ್ಮ್ ಕೂಡ ಆಗಿದೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ನ ಶುರು ಮಾಡೋದಕ್ಕೆ ಫೇಕೋ ಫ್ರಾಡೋ ಅಂತೇಳ್ಬಿಟ್ಟು ಭಯ ಪಟ್ಕೊಳಕ್ಕೆ ಹೋಗಬೇಡಿ. ಗೌರ್ನಮೆಂಟಲ್ಲಿ ರಿಜಿಸ್ಟರ್ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಂದು ನೋಡಿಬಿಟ್ಟೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ಸೊ ಈ ಕಂಪ್ನಿ ಸ್ಟಾರ್ಟ್ ಆಗಿಬಿಟ್ಟು 5 ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದೊಂದು ಫೇಕ್ ಕಂಪ್ನಿ ಆಗಿದ್ದರೆ 5 ವರ್ಷ ನಡೀತಾ ಇರಲಿಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಡೈರೆಕ್ಟ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಮಗೆ ಗೂಗಲ್ ಇದೆ, ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಕೊಂಡು ತಿಳ್ಕೊಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ನಂಬರ್ನ ತಪ್ಪದೆ ಸೇವ್ ಮಾಡಿ ಇಟ್ಕೊಳ್ಳಿ. ಹೆಚ್ಚಿನ ರೀತಿಯಾದಂಥ ವರ್ಕ್ ಡೀಟೇಲ್ಸ್ ವಾಟ್ಸಪ್ ಸ್ಟೇಟಸಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.